ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ದೇಶದ ಗಮನ ಹಾಸನ ಸೆಳೆದಿತ್ತು. ಈಗ ಹಾಸನದಿಂದ ಯುವ ನಾಯಕ ಶ್ರೇಷ್ಠ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಹಾಸನದ ಗೆಲುವು ಅಷ್ಟು ಸುಲಭ ಆಗಿರಲಿಲ್ಲ ಅನ್ನುವಂಥದ್ದು, ಮತ್ತು ದೇವೇಗೌಡರ ವಿರುದ್ಧ ರಾಜಕೀಯ ಹೋರಾಟ ಅಷ್ಟು ಸುಲಭ ಅಲ್ಲ. ಸೊ ಈಗ ನಿಮ್ಮ ಗೆಲುವಿಗೆ ಕಾರಣ ಏನು? ಎಷ್ಟು ವರ್ಷದ ನಂತರದಲ್ಲಿ ನಿಮ್ಮ ತೆಕ್ಕೆಗೆ ಹಾಸನ ಬಂದಿದೆ? ಈಗ ನಮ್ಮ ತಾತ ಪುಟ್ಟಸ್ವಾಮಿಗೌಡರು 99ರಲ್ಲಿ ಲೋಕಸಭೆಗೆ ನಿಂತು ಗೆದ್ದಿದ್ದು ಬಿಟ್ಟರೆ ಅದಾದಮೇಲೆ ಇಲ್ಲಿವರೆಗೂ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಕ್ಕಾಗಿರಲಿಲ್ಲ. ಪಕ್ಷ ನನಗೆ ಅವಕಾಶ ಮಾಡಿಕೊಡ್ತು. ಜಿಲ್ಲಾ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದಿಂದ ಶ್ರೇಯಸ್ ಪಟೇಲ್ಗೆ ಕೊಡಿ ಅಂತ ಒಂದು ಮನವಿ ಮಾಡಿದ್ರು. ಆ ಮುಖಾಂತರ ನನಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಅಭೂತಪೂರ್ವ ಬೆಂಬಲದೊಂದಿಗೆ ಈ ಬಾರಿ ನಾವು ಚುನಾವಣೆ ಎದುರಿಸಿದ್ವಿ. ನಾವು ಗೆದ್ದಿದ್ದೀವಿ. JDS ಭದ್ರಕೋಟೆ ಅಂತ ಏನು ಇಷ್ಟು ದಿವಸ ಹೇಳ್ತಿದ್ರು, ಅದು ಇನ್ನು ಮುಂದೆ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ. ಇನ್ನೂ ಕಾಂಗ್ರೆಸ್ನ ಬೇರು ಮಟ್ಟದಿಂದ ಬಲಪಡಿಸುವ ಕೆಲಸ ನಾವು ನಮ್ಮ ಜಿಲ್ಲಾ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಮಾಡ್ತೀವಿ. ಈ ಗೆಲುವಿಗೆ ನಮಗೆ ಸಹಕಾರ ಆಗಿದ್ದು ನಮ್ಮ ಪಂಚ ಗ್ಯಾರಂಟಿಗಳು, ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಮಾಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಜನ ತೀರ್ಮಾನ ಮಾಡಿದರು. ಇದನ್ನೆಲ್ಲ ಒಂದು ಮಾನದಂಡದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಸರ್, ಈಗ ನಿಮ್ಮ ವರ್ಕ್ ಸ್ಟೈಲ್ ಯಾವ ರೀತಿ ಇತ್ತು? ದಿನ ನಾನು ಕಳೆದ ವಿಧಾನಸಭೆ ಚುನಾವಣೆಯಲ್ಲೇ ನಾನು ಅತಿ ಹತ್ರಕ್ಕೆ ಬಂದು ಸೋತೆ. 2000ರಲ್ಲಿ ಸೋತು ಬೆಳಗ್ಗೆಗೆ ನಾನು ಪಕ್ಷದ ಸಭೆ ಕರೆದೆ, ಪಕ್ಷ ಸಂಘಟನೆ ಮಾಡೋಣ ಅಂತ. ಆಗ ನಾನು ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿದೆ, ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದೆ. ಅದನ್ನು ಗಮನವಾಗಿ ರಾಜ್ಯ ಹೈಕಮಾಂಡ್ ಗಮನಿಸಿದ್ರು, ನನಗೆ ಅವಕಾಶ ಮಾಡಿಕೊಟ್ರು. ನಾನು ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ನಾನು ಹೇಳಿದ್ದೆ, ಎಲ್ಲ ಕ್ಷೇತ್ರದಲ್ಲೂ ಆ ಕ್ಷೇತ್ರದ ಸಮಸ್ಯೆಗಳು ಏನೇನಿದೆ ಅದನ್ನೆಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಭರವಸೆಗಳು ಕೊಟ್ಟಿದ್ದೀನಿ. ಜೊತೆಗೆ ನನ್ನ ಮುಖ್ಯ ಒಂದು ಗುರಿ ಅಂತ ಹೇಳಿದ್ರೆ ಜನಸ್ನೇಹಿ ಸಂಸದನಾಗಿರಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಜನ ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಅದನ್ನು 100ಕ್ಕೆ 100 ಜನಸ್ನೇಹಿ ಸಂಸದನಾಗಿ ನಾನು ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆ ಮತದಾನದ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಪೆನ್ ಡ್ರೈವ್ ಹೊರಗಡೆ ಬಂತು. ಆದರೆ ಹಾಸನದಲ್ಲಿ ಕಳೆದ 2-3 ತಿಂಗಳಿಂದನೂ ಕೂಡ ಈ ರೀತಿಯ ಚರ್ಚೆಗಳು ಸಾಕಷ್ಟು ಗ್ರಾಸ್ ಲೆವೆಲಲ್ಲಿ ಇತ್ತು. ಇದರ ಪ್ರಭಾವ ಏನಾದರೂ ಆಗಿತ್ತಾ ಸರ್? ಅಲ್ಲಿ ಚರ್ಚೆ ಅದೆಲ್ಲ ಒಂದು ಕಡೆ ಆದರೆ, ನಾನು ಮಾಧವಿ ಮುಖಾಂತರ ಮನವಿ ಮಾಡ್ತೀನಿ, ಈ ಪೆನ್ ಡ್ರೈವ್ಗೂ, ಈ ಒಂದು ಕೆಟ್ಟ ಪೆನ್ ಡ್ರೈವ್ ಪ್ರಕರಣಕ್ಕೂ ನಮ್ಮ ಪಕ್ಷಕ್ಕೂ ದಯಮಾಡಿ ಒಂದಕ್ಕೊಂದು ಹೋಲಿಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಪಕ್ಷ ಕಾರ್ಯಕರ್ತರು ಹಗಲಿರುಳು, ಮಹಿಳೆಯರು, ತಾಯಂದಿರು, ಸೋದರಿಯರು, ನಮ್ಮ ಯುವಕರು, ನಮ್ಮ ಹಿರಿಯರು ವಯಸ್ಸು ಅಂತಲೂ ಕಾಣದೆ ಊಟ ತಿಂಡಿ ಬಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ದಯಮಾಡಿ ಆ ಕಷ್ಟಕ್ಕೆ, ಆ ಕಷ್ಟಪಟ್ಟಿರೋ ಫಲನೇ ನಮಗೆ ನನ್ನ ಗೆಲುವು. ಅದಕ್ಕೂ ಈ ಒಂದು ಕೆಟ್ಟ ಪೆನ್ ಡ್ರೈವ್ ಪ್ರಕರಣಕ್ಕೂ ದಯಮಾಡಿ ಹೋಲಿಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇದು ಶುದ್ಧ ಸುಳ್ಳು. ಯಾಕಂತೇಳಿ ನಾವು ಗೆದ್ದಿರೋದು ನಮ್ಮ ಪಕ್ಷದ ಕಾರ್ಯಕರ್ತರ ಗೆಲುವು. ಈಗ ನಾನು ಓಟ್ ಹಾಕಿಸಿ ನಾನು 6.5 ಲಕ್ಷದಲ್ಲಿ ಗೆದ್ದಿದ್ದೀನಿ ಅಂತ ನಾನು ಹೇಳಲ್ಲ. ಕಾರ್ಯಕರ್ತರು ನಮ್ಮನ್ನ ಗೆಲ್ಲಿಸಿದ್ದಾರೆ. ಅವ್ರಿಗೆ ಚ್ಯುತಿ ಬರ್ದಂಗೆ ದಯಮಾಡಿ ಮಾಧ್ಯಮ ಮುಖಾಂತರ ನಾನು ಮನವಿಯನ್ನು ಮಾಡ್ತೀನಿ. ದಯಮಾಡಿ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಆ ಥರ ಶ್ರಮ ನಾವು ಮಾಡಿದ್ವಿ ಕೆಲಸದ. ನೀವು ಗ್ರೌಂಡ್ ರಿಪೋರ್ಟ್ ನಮ್ಮ ಜಿಲ್ಲೆಯಲ್ಲಿ ನೋಡೋಕ್ತಾ ಇದ್ದರೆ ನಾವು ಆ ಥರ ಪ್ರಚಾರ ಆಗಿರ್ಬೋದು, ಮನೆ ಪ್ರಚಾರದನ್ನೆಲ್ಲ ನಾವು ಒಬ್ಬ ಅಭ್ಯರ್ಥಿಯಾಗಿ ನಾನು 8 ಕ್ಷೇತ್ರದಲ್ಲಿ 17 ಲಕ್ಷ ಜನ ಮತದಾರನ ನಾನು ಮನಮುಟ್ಟಕ್ಕಾಗಲ್ಲ. ಕಾರ್ಯಕರ್ತರು ಮಾಡಿದರೆ ಅದೇನಾದ್ರು ಆ ಥರ ಕೆಟ್ಟದ್ದು ಬಿಂಬಿಸಿದ್ರೆ ನಮ್ಮ ಕಾರ್ಯಕರ್ತರಿಗೆ ನೋವಾಗ್ತದೆ. ಕಾರ್ಯಕರ್ತರಿಗೆ ನೋವಾದಾಗ ನಾವೆಲ್ಲ ನೋವಾಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸರ್, ಕೊನೆಯ ಪ್ರಶ್ನೆ, ನೀವು ಈ ಪ್ರಕರಣವನ್ನು ಹೋಲಿಕೆ ಮಾಡಿಬಿಡಿ ಅಂತಂದೇಳಿ ಆಯ್ತು, ಓಕೆ. ಈಗ ನೀವು ಗೆದ್ದಿದ್ದೀರಿ, ಪ್ರಜ್ವಲ್ ರೇವಣ್ಣ ಸೋತಿದ್ದೀರಿ. ನಿಮ್ಮ ಕ್ಷೇತ್ರದ ಜನರಿಗೆ, ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರ? ಇಡೀ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ಚುನಾವಣೆ ಮುಗ್ದಿದೆ. ಮತದಾರರು ಒಂದಷ್ಟು ಜನ ನನಗೆ ಮತ ಗೆಲ್ಲಿಸಿದ್ದಾರೆ, ಒಂದಷ್ಟು ಜನ ಅವ್ರಿಗೂ ಮತ ಹಾಕಿದ್ದಾರೆ. ಚುನಾವಣೆ ಮುಗ್ದೆ. ಈಗ ನಾವೆಲ್ಲ ಒಗ್ಗಟ್ಟಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಶ್ರಮ ಪಡೋಣ. ಏನು ಕೇಂದ್ರ ಸರ್ಕಾರದಲ್ಲಿ ನೆನಗುದಿಗೆ ಬಂದಂಥ ಸುಮಾರು ಹಲವು ಯೋಜನೆಗಳು 8 ಕ್ಷೇತ್ರದಲ್ಲಿದೆ. ಆ ಕ್ಷೇತ್ರದ ಅದನ್ನೆಲ್ಲ ಸಂಸತ್ನಲ್ಲಿ ಧ್ವನಿಯಾಗಿ ಪರ ನಿಂತು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀನಿ. ನಂಬಿಕೆ, ಪ್ರೀತಿ, ವಿಶ್ವಾಸ ಇಟ್ಟು ನನ್ನ ಬೆಂಬಲಿಸಿದ್ದಾರೆ ಜನ. ಪ್ರಾಮಾಣಿಕವಾಗಿ ಉಳಿಸ್ಕೊಳ್ಳೋಂಥ ಕೆಲಸ ನಾನು ಮಾಡ್ತೀನಿ. ಹಾಸನದ ನಿಮ್ಮ ಗೆಲುವಿನ ಮೂಲಕ ಗೌರವ ಉಳಿತಾ ಹಾಸನದ್ದು? ಜನನೇ ತೀರ್ಮಾನ ಮಾಡಿ ಒಂದು ಬದಲಾವಣೆ ಮಾಡಿದ್ದಾರೆ. ಗೌರವ ಅನ್ನೋ ಪ್ರಶ್ನೆ ಇಲ್ಲಿಗೆ ಬರಲ್ಲ. ಜನ ಬದಲಾವಣೆ ಮಾಡೋಕ್ಕೆ ತೀರ್ಮಾನ ಮಾಡಿದರು, ಬದಲಾವಣೆ ಮಾಡಿದ್ದಾರೆ. ನಮ್ಮ ಹಾಸನದ ಹೆಮ್ಮೆ ಹೆಚ್ಚಾಗಿದೆ. ನಮ್ಮ ಹಾಸನ ಅನ್ನೋದಕ್ಕೆ ಹೇಳ್ಕೊಳಕ್ಕೆ ನಮಗೆಲ್ರಿಗೂ ಹೆಮ್ಮೆ ಅನಿಸುತ್ತೆ ಮುಂದಕ್ಕೆ. ಇದಿಷ್ಟು ಹಾಸನದ ಸಂಸದ ಶ್ರೇಷ್ಠ ಪಟೇಲ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.